ಹಾಯ್ ಹಲೋ, ಈ ವಿಡಿಯೋ ನೋಡ್ತಾರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಹಾಸನ್ ಹುಡುಗ. ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಡಕ್ಕೆ ಬಂದಿದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತು ಈ ಬೀಡಿ, ಸಿಗರೇಟ್, ಗುಟ್ಕಾ ಈ ಎಲ್ಲ ಉತ್ಪನ್ನಗಳು ತಂಬಾಕಿನಿಂದ ಮಾಡ್ತಾರೆ ಅಂತ. ಬಟ್ ಈ ತಂಬಾಕನ್ನ ಹೇಗೆ ಬೆಳೀತಾರೆ ನಮ್ಮ ರೈತರು, ಮತ್ತು ಈ ತಂಬಾಕು ನಮ್ಮ ದೇಶದ ಅಥವಾ ಬೇರೆ ದೇಶದ, ಮತ್ತು ಈ ತಂಬಾಕನ್ನ ಬೆಳೆಯೋಕ್ಕೆ ಯಾವುದಾದ್ರೂ ಲೈಸೆನ್ಸ್ ಬೇಕಾ, ಇಲ್ಲ ಎಲ್ಲ ರೈತರುಗಳು ಬೆಳಿಬೋದಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈ ಟೊಬ್ಯಾಕೋ ಅಥವಾ ತಂಬಾಕು ಅಂತ ಏನು ಕರಿತೀವಿ, ಇದು ನಮ್ಮ ಭಾರತ ದೇಶದ ಒಂದು ಬೆಳೆ ಅಲ್ಲ. ಇದು ಮೂಲತಃ ಸೌತ್ ಅಮೆರಿಕಾ ದೇಶದ ಒಂದು ವಾಣಿಜ್ಯ ಬೆಳೆ. ಈ ಪೋರ್ಚುಗೀಸರು ನಮ್ಮ ಭಾರತಕ್ಕೆ ಯಾವ ಎಂಟ್ರಿ ಕೊಡ್ತಾರೆ ಅಂದರೆ, ಈ ಒಂದು 17th ಸೆಂಚುರಿಯಲ್ಲಿ ಆ ಟೈಮಲ್ಲಿ ಅವರು ನಮ್ಮ ಭಾರತಕ್ಕೆ ಈ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅವಾಗಿಂದ ನಮ್ಮ ಭಾರತ ದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ತಂಬಾಕನ್ನು ಬೆಳೀತಾರೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ತಂಬಾಕನ್ನು ಬೆಳೀತಾರೆ. ಮತ್ತು ನಮ್ಮ ಕರ್ನಾಟಕ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ತಂಬಾಕಿನಲ್ಲಿ ಉತ್ತಮ ದರ್ಜೆ ತಂಬಾಕು ಅಂತ ಇದೆ, ಅಂದರೆ ಫ್ಲೂಕ್ಯೂಡ್ ವರ್ಜಿನಿಯಾ ಅಂತ. ಸೊ ಈ ವಿಧದ ತಂಬಾಕನ್ನು ನಮ್ಮ ಕರ್ನಾಟಕದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾತ್ರ ಬೆಳೀತಾರೆ. ಸೊ ಈ ವಿಧದ ತಂಬಾಕನ್ನು ಸಿಗರೇಟ್ ತಯಾರಿಕೆಯಲ್ಲಿ ಯೂಸ್ ಮಾಡ್ಕೋತಾರೆ. ಸ್ನೇಹಿತರೆ, ಇವತ್ತು ಹೊಗೆ ಸೊಪ್ಪು ಮುರಿಯೋದು ಹೇಗೆ ಮುರಿತಾರೆ ಅಂತ, ಯಾವ ಎಲೆನ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ತೋರ್ಸೋಣ ಅಂತ ಬೇರೆಯವ್ರ ಜಮೀನಿಗೆ ಬಂದಿದ್ದೀನಿ. ಇಲ್ಲೊಬ್ಬರು ಹೊಗೆ ಸೊಪ್ಪು ಮುರಿತಿದ್ದಾರೆ, ಬನ್ನಿ ನೋಡೋಣ. ಯಾವ ಎಲೆ ಮುರ್ಕೋತೀರಾ? ಹಣ್ಣು. ಹಾಂ, ಹಣ್ಣಾಗಿರೋ ಮಾತ್ರ? ಫುಲ್ಲು ಕಲರ್ ಆಗವಲ್ಲ, ಯೆಲ್ಲೋ ಕಲರು, ಅದು ಮಾತ್ರನಾ? ಹಾಂ ಹಾಂ. ಎಷ್ಟು ಕೂಲಿ ಕುಯ್ಬೋದು ಇದರಲ್ಲಿ? ಹಾಂ, ಒಂದು ಗಿಡದಲ್ಲಿ 5 ಕೂಲಿ? ಹಾಂ ಹಾಂ, 5 ಟ್ರಿಪ್ಪು ಒಂದು ಗಿಡದಲ್ಲಿ ಕುಯ್ಬೋದು. ಇವಾಗ ಎಷ್ಟನೇ ಟ್ರಿಪ್ ಕುಯ್ತಿರೋದು? ಇದು ಮೊದಲನೇ ಟ್ರಿಪ್ಪಾ? ಈ ವರ್ಷ ಅಷ್ಟಾಗಿ ಹೈಟಾಗಿ ಬಂದಿಲ್ಲ ಅಲ್ವಾ ಬೆಳೆ? ಹಾಂ ಗೈಸ್, ನನ್ನ ಹಿಂದೆ ಕಾಣಿಸ್ತಿರೋ ಈ ಮನೆ ಹೊಗೆ ಸೊಪ್ಪು ಬೇಯಿಸೋಕ್ಕೆ ಅಂತ ನಿರ್ಮಾಣ ಮಾಡಿದ್ದವಾಗ ಬೇರ್ಲ ಮನೆ ಅಂತ ಕರಿತೀವಿ. ಈ ಮನೆ 1991ರಲ್ಲಿ ನಿರ್ಮಾಣ ಆಗಿರೋದು. ಬಟ್ ಇವಾಗ ನಾವು ವಾಸ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ವಿ ಈ ಮನೆನ. ಇವಾಗ ನಾವು ಒಂದು 10 ವರ್ಷದಿಂದ ಯಾರೂ ಹೊಗೆ ಸೊಪ್ಪು ಬೆಳೀತಿಲ್ಲ. ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಯಾರೇ ಆಗಲಿ ಬೆಳೀತಿಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ನಿಮಗೆ ಇವಾಗ ಹೊಗೆ ಸೊಪ್ಪು ಹೆಂಗೆ ಬೇಯಿಸ್ತಾರೆ ಅಂತ ತೋರ್ಸೋಕ್ಕೆ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ನಮ್ಮೂರಲ್ಲಿ ಬೇರೆ ಯಾರಾದರೂ ಬೇಯಿಸ್ತಿದ್ರೆ ನೋಡೋಣ ಬನ್ನಿ. ಜಮೀನಿಂದ ಮುರ್ಕೊಬಂದು ಸೊಪ್ಪನ್ನೆಲ್ಲ ಇಲ್ಲಿ ಒಂದು ಕಡ್ಡಿ ಕಟ್ತಿದ್ದಾರೆ. ಈ ಕಡ್ಡಿ ಯಾವುದಪ್ಪ ಅಂದರೆ, ಬಿದಿರಿಂದ ಇರುತ್ತಲ್ಲ ಕಡ್ಡಿ, ಅದು ಫುಲ್ ಸ್ಟ್ರೆಂತ್ ಇರುತ್ತಂತ ಈ ಕಡ್ಡಿನ ಯೂಸ್ ಮಾಡ್ತಾರೆ. ನೋಡ್ಬೋದು. ಟೋಟಲ್ ಈ ಸೆಟಪ್ಗೆ ಮಗ್ಗ ಅಂತ ಕರಿತೀವಿ ನಾವು. ಇಲ್ಲಿ ಕಟ್ತಿದ್ದಾರಲ್ಲ ಇದಕ್ಕೆ. ಸೊ ಇಲ್ಲಿ ನೋಡ್ಬೋದು ನೀವು, ಫುಲ್ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡವ್ರೆ. ಈ ಸೊಪ್ಪನ್ನ ಈ ಬ್ಯಾರಲ್ ಮನೆಗೆ ಏರಿಸ್ಬೇಕು. ಇದೆ ಅಲ್ವೇನೋ ಬ್ಯಾರಲ್ ಮನೆ? ಸ್ನೇಹಿತರೆ, ನಮ್ಮ ಇಂಡಿಯಾದಲ್ಲಿ ಎಲ್ಲ ರೈತರುಗಳು ಕೂಡ ಈ ತಂಬಾಕನ್ನು ಬೆಳೆಯೋದಕ್ಕಾಗಲ್ಲ. ಯಾಕೆಂದರೆ ಈ ತಂಬಾಕನ್ನು ಬೆಳೆಯೋಕ್ಕೆ ಅದರದ್ದೇ ಆದಂಥ ಒಂದು ಲೈಸೆನ್ಸ್ ಅಂತ ಇರುತ್ತೆ. 1975ರಲ್ಲಿ ಈ ತಂಬಾಕು ಮಂಡಳಿ ಅಂತ ಒಂದು ಸ್ಥಾಪನೆ ಆಗುತ್ತೆ. ಅದಾದಮೇಲಿಂದ 1976ರಿಂದ ಆ ಮಂಡಳಿ ಈ ಎಲ್ಲ ರೈತರುಗಳಿಗೆ ಈ ಒಂದು ಲೈಸೆನ್ಸ್ನ ಕೊಡೋಕ್ಕೆ ಶುರುಗೊಳ್ಳುತ್ತೆ. ಅಂದರೆ ಯಾರೆಲ್ಲ ರೈತರು ತಂಬಾಕು ಬೆಳಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವರು ಈ ಒಂದು ಲೈಸೆನ್ಸ್ನ ಮಾಡಿಸ್ಕೋಬೇಕಾಗುತ್ತೆ. ಇವಾಗ ಪ್ರತಿ 3 ವರ್ಷಕ್ಕೂ ನಮ್ಮ ರೈತರುಗಳು ರಿನ್ಯೂವಲ್ ಮಾಡಿಸ್ಕೋಬೇಕಾಗುತ್ತೆ, ಅಂದರೆ ಈ ಲೈಸೆನ್ಸ್ನ, ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ. ಸೊ ಈ ರೀತಿ ನಮ್ಮ ಇಂಡಿಯಾದಲ್ಲಿ ಸಿಸ್ಟಮ್ ಇದೆ ತಂಬಾಕು ಬೆಳೆಯೋದಕ್ಕೆ. ಹೊಗೆ ಸೊಪ್ಪಿನ ಬೇರ್ಲ ಮನೆ ಅಂತ ಕರಿತೀವಿ. ಇಲ್ಲೇ ಹೊಗೆ ಸೊಪ್ಪನ್ನ ಬೇಯಿಸೋದು ಅಂದರೆ ಫುಲ್ಲು ಉರಿ ಕೊಟ್ಟು ಬೆಂಕಿಯಾಗಿ ಬೇಯಿಸೋದಲ್ಲ. ಬನ್ನಿ ತೋರಿಸ್ತೀನಿ ಸೆಟಪ್ ಹೇಗಿರುತ್ತೆ ಅಂತ. ಇದು ಬಂದು ಒಲೆ. ಇಲ್ಲಿ ಮುಂಚೆ ಸೌದೆ ಒಲೆ ಯೂಸ್ ಮಾಡ್ತಿದ್ರು. ಈಗ ಆಲ್ಮೋಸ್ಟ್ ಬೂಸ ಯೂಸ್ ಮಾಡ್ತಾರೆ. ಬೂಸ ಅಂದರೆ ಈ ಕಾಫಿ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರಲ್ಲ ವೇಸ್ಟ್, ಅದು ಈ ಬೂಸ. ಸೊ ಇದನ್ನು ಯೂಸ್ ಮಾಡಿಕೊಂಡು ಬೆಂಕಿ ಹಾಕೋಕ್ಕೆ ಯೂಸ್ ಮಾಡ್ಕೋತಾರೆ. ನೋಡ್ತಿರ್ಬೋದು ಇಲ್ಲಿ. ನಮ್ಮ ಚೈಲ್ಡ್ಹುಡ್ಡಲ್ಲಿ ಫುಲ್ ಸ್ಕೂಲ್ಗೆ ಹೋಗ್ಬೇಕಾರೆ ಇದ್ರ ಮುಂದೆ ಬೆಂಕಿ ಕಚ್ಕೊಂಡು ಕೂತ್ಕೊಳ್ತಿದ್ರೆ ಒಂಥರ ಮಜಾ. ಜೋಳ ಗಿಳ ಬೇಯಿಸ್ಕೊಂಡಾಗ ಫುಲ್ ಅವಾಗ ಸೌದೆ ಒಲೆ ಇರ್ತಿತ್ತು, ಈ ಥರ ಇರಲಿಲ್ಲ, ಓಪನ್ನು. ಸೊ ಇಲ್ಲಿಂದ ಫುಲ್ ಹೀಟು ಒಳಗಡೆ ಪೈಪ್ ಮೂಲಕ ಫುಲ್ ಇಡೀ ಈ ಮನೆಗೆ ಸ್ಪ್ರೆಡ್ ಆಗುತ್ತೆ ಹೀಟು. ಬನ್ನಿ ಅದನ್ನು ತೋರಿಸ್ತೀನಿ. ನೋಡ್ತಿರ್ಬೋದು ಮೇಲ್ಗಡೆ ಚಿಮ್ನಿಲಿ ಹೇಗೆ ಹೊಗೆ ಹೋಗ್ತಿದೆ ಅಂತ. ಹೊಗೆ ಸ್ವಲ್ಪ ಬೆಳೆದು ಎಲ್ಲರಿಗೂ ಬೀಡಿ ಸೇರಿಸಿ ಎಲ್ರಿಗೂ ಕ್ಯಾನ್ಸರ್ ಬರ್ತೈತೆ. ಸೊ ರೆಡ್ಡಾಗಿ ಇಟ್ಕೊಡೋದು ಅಂತ ನಿಮ್ಮನ್ನ. ಹಾಂ, ನಾವೆಲ್ಲ ಬಿಟ್ಬಿಟ್ಟು ಆಗಲಿ 10 ವರ್ಷದ ಇಂಚೆ. ಇನ್ನೂ ಇವು 10 ವರ್ಷ ಆಯಿತು. ನಿಜವಾಗ್ಲೂ 10 ವರ್ಷ ಆಯ್ತು ನಾವು ಹೊಗೆ ಸೊಪ್ಪು ಬೆಳೆದು ಬಿಟ್ಟು. ಗೈಸ್ ನೋಡಿ, ಕಡ್ಡಿ ಏರಿಸ್ತಿದ್ದಾರೆ ಮೇಲಕ್ಕೆ ಫುಲ್ಲು. ನಮ್ಮ ಹುಡುಗರು ಆಲ್ರೆಡಿ ಇಬ್ಬರು ನಿಂತಿದ್ದಾರೆ ಏರ್ಸೋಕ್ಕೆ ಮೇಲೆ. ಸೊ ಒಂದು ಕಡೆಯಿಂದ ಹಿಂಗೆ ಜೋಡಿಸ್ಕೊಬಿಡ್ತಾರೆ. ಇವ್ರಿಗೆ ಕೊಡ್ಬಾರ್ದಾ? ಯಾಕೆ ಕೊಡ್ಲಿಲ್ವಾ?
ಸೊ ನೆಕ್ಸ್ಟು ಈ ಪೈಪ್ನೆಲ್ಲ ಜೋಡಿಸ್ತಾರೆ. ಫುಲ್ಲು ಇಲ್ಲಿಗೂ ಬರುತ್ತೆ, ಈ ಸೈಡು ಫುಲ್ಲು ಸರ್ಕಲ್ ಅಂತೀನಿ, ಸ್ಕ್ವೇರ್ ಶೇಪಲ್ಲಿ ಈ ಪೈಪ್ನೆಲ್ಲ ಜೋಡಿಸಿ ಆಚೆಯಿಂದ ಉರಿ ಹಾಕ್ತಾರೆ. ಸೊ ಆ ಉರಿ ಒಂದು ಟೆಂಪ್ರೇಚರ್ನ ಕ್ರಿಯೇಟ್ ಮಾಡುತ್ತೆ ಈ ರೂಮಲ್ಲಿ. ಫುಲ್ ಹೀಟ್ ಪ್ರೊಡ್ಯೂಸ್ ಆಗಿ ಒಂದು ಸರ್ಟೈನ್ ಟೆಂಪ್ರೇಚರಲ್ಲಿ ಇಲ್ಲಿ ಈ ಹಸಿರುಗಿರೋ ಹೊಗೆ ಸೊಪ್ಪೆಲ್ಲ ಫುಲ್ಲು ಒಂದು ಬ್ರೌನ್ ಕಲರ್ ಆಗೋಗುತ್ತೆ ಫುಲ್ಲು. ಗೈಸ್, ಇದು ಡಬಲ್ ಬ್ಯಾರಲ್ ಮನೆ ನೋಡಿ. ಇಲ್ಲೊಂದು ಒಲೆ ನೋಡ್ಬೋದು ನೀವು, ಇನ್ನು ಆ ಕಡೆ ಒಂದು ಒಲೆ ಇದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ ಸೆಂಟ್ರಲ್ಲಿ. ಸೊ ಬನ್ನಿ ಒಳಗಡೆ ಯಾವ ಥರ ಹೊಗೆ ಸೊಪ್ಪು ಏರಿಸಿದರೆ ನೋಡೋಣ ಅಂತ. ಓಪನ್ ಮಾಡ್ದೇನಮ್ಮ, ಲೈಟ್ ಇಲ್ವಾ? ಲೈಟ್ ಬಿಡು ಗೈಸ್. ನೋಡಿ ಇವಾಗ ಎಲೆ ಸ್ವಲ್ಪ ಹಸಿರು ಕಲರ್ ಇದ್ದೋ, ಇವಾಗೆಲ್ಲ ಹಣ್ಣಾಗ್ತಿದೆ ಫುಲ್. ಇಲ್ಲಿ ಹಿಡಿಯೋ ಕೆಳಗಡೆ ಗೈಸ್, ಫುಲ್ ಇದು ರೂಮ್ ಸೆಟಪ್ಪು. ಅಲ್ಲಿ ಮುಂದೆ ಎಂಟ್ರೆನ್ಸಲ್ಲಿ ಏನು ಬೆಂಕಿ ಹಾಕ್ತಿದ್ರೆ ಫುಲ್ ಹೀಟು ಈ ಪೈಪ್ಗಳ ಮೂಲಕ ಫುಲ್ ಸ್ಪ್ರೆಡ್ ಆಗುತ್ತೆ ಇಡೀ ಮನೆಗೆ. ಸೊ ಫುಲ್ ಹೀಟ್ ಕ್ರಿಯೇಟ್ ಆಗಿ ಟೆಂಪ್ರೇಚರ್ ಇಲ್ಲಿ ಒಂದು ಸರ್ಟೈನ್ ಟೆಂಪ್ರೇಚರಲ್ಲಿ ಬೇಯಿಸ್ತಾರೆ. ಫುಲ್ ಆ ಹೀಟಿಂದ ಈ ಹೊಗೆ ಸೊಪ್ಪು ಫುಲ್ಲು ಒಂದು ಯಾವ ಕಲರ್ ಆಗುತ್ತೆ ಇದು? ರೆಡ್ಡಾ? ಸ್ವಲ್ಪ ರೆಡ್ ಆಗುತ್ತೆ. ಸೊ ಆವಾಗ ಫುಲ್ ಕಂಪ್ಲೀಟ್ ಆಗಿದೆ ಅಂತ ಇದು ನೋಡ್ತಾ ಇರ್ಬೋದು. ಫುಲ್ ಈ ಪೈಪು ಸುಡ್ತಾ ಇದೆ. ನೀವು ಇದು ಮೆಶ್ ಏನಕ್ಕೆ ಹಾಕಿದರೆ ಅಂದರೆ ಈ ಎಲೆಗಳು ಫುಲ್ಲು ಬೇಯಿಸಾದ್ಮೇಲೆ ತರಗೇನ ಕೆಳಗಡೆ ಬಿದ್ದರೆ ಮಿಸ್ಸಾಗಿ ಬೆಂಕಿ ಹಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕೆಳಗಡೆ ಈ ಮೆಶ್ನ ಯೂಸ್ ಮಾಡಿದ್ದಾರೆ, ನೋಡ್ತಿರ್ಬೋದು ಗೈಸ್. ಕೆಲವೊಬ್ಬರು ಸೌದೆನೂ ಯೂಸ್ ಮಾಡಿ ನಮ್ಮ ಹೊಗೆ ಸೊಪ್ಪನ್ನ ಬೇಯಿಸ್ತಾರೆ ನಮ್ಮ ಕಡೆ ನೋಡಿ. ಇದು ಹಳೆ ಮನೆ, ಬೆರಳು ಮನೆ, ಸೌದೆ ಯೂಸ್ ಮಾಡಿ ಬೇಯಿಸ್ತಿದ್ದಾರೆ. ಸೊ ಇಲ್ಲಿ ರಾತ್ರಿ ಎಲ್ಲ ಪಾಪ ಇಲ್ಲೇ ಮಲ್ಕೊಂಡು ಒಂದು ಗಂಟೆಗೂ ಎದ್ದು ಇಲ್ಲಿ ಸೌದೆ ತುಂಬ್ತಾ ಇರ್ಬೇಕು ಅವರು, ಎಚ್ಚರಿಕೆಯಿಂದ ಇದ್ದು. ಗೈಸ್, ಈ ರೀತಿ ಬೆಂಕಿ ಹಾಕಿ ಸೌದೆನ ತುಂಬಿ ಒಳಗಡೆ ಫುಲ್ ಹೀಟ್ ಹೋಗುತ್ತೆ ಆ ಪೈಪ್ ಮೂಲಕ. ಒಳಗಡೆ ಏನು ಕಾಣಿಸ್ತೈತೆ. ಸೊ ಫುಲ್ ಇಡೀ ರೂಮು ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಾರೆ ಒಂದು ವಾರದವರೆಗೂ. ಸೊ ಅದರಿಂದ ಒಳಗಡೆ ಹಾಕಿರೋ ಹೊಗೆ ಸೊಪ್ಪಿನ ಎಲೆಗಳು ಫುಲ್ಲು ಹೀಟಿಗೆ ಒಂದು ಕಂದು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಆವಾಗ ಫುಲ್ಲು ರೆಡಿಯಾಗಿದೆ ಅಂತ ಅರ್ಥ. ಸ್ನೇಹಿತರೆ, ಈ ತಂಬಾಕುನ ಈ ಬ್ಯಾರ್ಲ್ ಮನೆಯಲ್ಲಿ ಒಂದು ವಾರಗಳ ಕಾಲ ಬೇಯಿಸಾದ್ಮೇಲೆ, ಅಂದರೆ ಒಂದು ಸರ್ಟನ್ ಟೆಂಪ್ರೇಚರ್ ಹೀಟ್ ಕೊಟ್ಟು ಮೇಂಟೈನ್ ಮಾಡಿ ಬೇಯಿಸಾದ್ಮೇಲೆ ಈ ಕಲರ್ ಟರ್ನ್ ಆಗಿದ್ದಾವೆ. ನೆಕ್ಸ್ಟ್ ಇದು ಏನು ಕೆಲಸಪ್ಪ ಅಂದರೆ ಇದನ್ನು ಗ್ರೇಡಿಂಗ್ ಅಂತ ಮಾಡಬೇಕಾಗುತ್ತೆ. ಅಂದರೆ ಇದರಲ್ಲಿ ಕ್ವಾಲಿಟಿ 1, 2, 3 ಅಂತರ್ಗು ಹಸಿರು ಈ ಥರ ಎಲ್ಲ ಬರುತ್ತೆ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಇವರು ಮಾರ್ಕೆಟ್ ತೊಗೊಂಡೋಗಿ ಮಾರಬೇಕಾಗುತ್ತೆ. ಇದರಲ್ಲಿ ಹಸಿರು ಸೊಪ್ಪು ಮತ್ತು ತರಗಿಗೆ ತುಂಬ ಕಡಿಮೆ ಬೆಲೆ, ಯಾಕೆಂದರೆ ಅದು ಉತ್ತಮ ಕ್ವಾಲಿಟಿ ಇಲ್ಲ ಅಂತ. ಸೊ ಚೆನ್ನಾಗಿರೋದನ್ನೆಲ್ಲ ಒಂದು ಈ ಸಿಗರೇಟ್ ಆಗಲಿ ಇಂಥ ಒಂದು ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡ್ಕೋತಾರೆ. ಇನ್ನು ಮಿಕ್ಕಿದ್ದೆಲ್ಲ ಬೀಡಿ ಗಿಡಿ ಅದರಲ್ಲಿ ಯೂಸ್ ಮಾಡ್ಕೋಬೋದು ಅನ್ಕೋತೀನಿ. ಇನ್ನು ನೀವು ನೋಡ್ಬೋದು ಈ ಕಡೆ ಒಂದು ಟ್ರಿಪ್ಪು ಬೇಯಿಸಿ ಹೊಗೆ ಸೊಪ್ಪನ್ನ ತೆಗೆದಿಟ್ಟಿದ್ದಾರೆ ಆಚೆ. ಈಗ ಇನ್ನೊಂದು ಟ್ರಿಪ್ಪು ಬೆರಳು ಮನೆಗೆ ಏರಿಸ್ತಿದ್ದಾರೆ. ಅಂದರೆ ಇನ್ನೂ ಒಂದು ವಾರಗಳ ಕಾಲ ಮತ್ತೆ ಈ ಸೊಪ್ಪನ್ನ ಬೇಯಿಸ್ಬೇಕಾಗುತ್ತೆ. ಸೊ ಇದೇ ರೀತಿ ಒಂದು 4ರಿಂದ 5 ಮನೆಗಳನ್ನ ಬೇಯಿಸಿ ನಮ್ಮ ರೈತರು ಪ್ರತಿ ವರ್ಷ ಬೆಳೆ ಬೆಳೆದು ಈ ಥರ ಬೇಯಿಸಿ ಮಾರ್ಕೆಟಿಗೆ ಬಿಡ್ತಾರೆ. ರೈತರು ಇಷ್ಟು ಕಷ್ಟಪಟ್ಟು ಬೆಳೆ ಬೆಳೆದರೂ ಕೂಡ ನಮ್ಮ ಗೌರ್ಮೆಂಟ್ ಅದಕ್ಕೊಂದು ತಕ್ಕನಾದ ಒಂದು ಬೆಲೆನ ಕೊಡ್ತಾ ಇಲ್ಲ ನಮ್ಮ ರೈತರಿಗೆ. ಸೊ ನಮ್ಮ ರೈತರುಗಳು ತುಂಬ ಕಷ್ಟದಲ್ಲಿದ್ದಾರೆ ಇವಾಗಂತೂ, ಅಂದರೆ ಈ ಹೊಗೆ ಸೊಪ್ಪು ಬೆಳೆಯೋರು. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ ನಾನು ಹಾಕೋದೆಲ್ಲ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.